ಮಹಿಳೆ ಕೇವಲ ಅಬಲೆಯಲ್ಲ, ಅದೊಂದು ದೇಶದ ಶಕ್ತಿ ಅಂತ ಹೇಳಿ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಎನ್ವೈಪಿ ಚೇತನ್ ಹೇಳಿದ್ದಾರೆ. ರಾಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಮಹಿಳೆಯರಲ್ಲಿ ಅಗಾಧ ಶಕ್ತಿ ಅಡಗಿದ್ದು ಅದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಮಹಿಳೆಯ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರಾದಂಥ ಎನ್ವೈ ಗೋಪಾಲಕೃಷ್ಣ ಅವರು ಮಾತನಾಡಿ, ಸಮಾಜಮುಖಿ ಕಾರ್ಯದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ಮಹಿಳಾ ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಮರ್ಪಣಾ ಭಾವದಿಂದ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಣ್ಣ, ಮೈಲಾರಪ್ಪ, ಟಿ ಜಗದೀಶ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಎಷ್ಟೋ ಹಲವಾರು ಮಹಿಳೆಯರು ಅವರ ಒಂದು ಮಾಡಿರುವಂಥ ಒಂದು ಸಾಧನೆ ಇರ್ಬೋದು, ಅವರ ಒಂದು ಪರಿಶ್ರಮ ಇರ್ಬೋದು, ಅದು ತ್ಯಾಗ, ಇವಾಗ ಪ್ರತಿಯೊಂದು ಕೂಡ ನಾವೆಲ್ಲರೂ ಕೂಡ ಗುರುತಿಸಿ ಹಾಗೂ ಅವರನ್ನು ಗೌರವಿಸುವ ಒಂದು ಉದ್ದೇಶದಿಂದ ಇದು ನಾವು ಈ ಒಂದು ಮಹಿಳಾ ದಿನಾಚರಣೆ ಒಂದು ಆಚರಿಸುವ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಏನು ಮಹಿಳಾ ಅಂತಂದರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಮಹಾನ್ ಶಕ್ತಿ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಹಾಗೂ ಪ್ರೇರಣೆ ಅಂತ ಹೇಳ್ಬೋದು. ಅವರು ಒಬ್ಬ ಮಹಾನ್ ಶಕ್ತಿ, ಜೊತೆಗೆ ಒಬ್ಬ ತಾಯಿ, ಒಬ್ಬ ಸಹೋದರಿ, ಒಬ್ಬ ತಂಗಿ ಹಾಗೂ ಶಿಕ್ಷಕಿ ಹಾಗೂ ಸಮಾಜದ ಮಾರ್ಗದರ್ಶಕಿ ಅಂತಲೇ ನಾವು ಹೇಳೋದಕ್ಕೆ ಬಯಸ್ತೇನೆ. ಒಂದು ಕುಟುಂಬ ನಿರ್ಮಾಣ ಒಂದು ಪ್ರಾರಂಭಿಕ ಸ್ಥಾನದಲ್ಲಿ ಮಹಿಳೆಯರ ಪಾತ್ರ ತುಂಬ ಅತ್ಯಗತ್ಯ. ಒಬ್ಬ ಮಹಿಳೆ ಶಿಕ್ಷಣ ಒಂದು ಪಟ್ಟರೆ ಇಡೀ ಕುಟುಂಬವು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಶಿಕ್ಷಣ ಪಡೆಯುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಹಿಂದಿನ ಸಂದರ್ಭಗಳಲ್ಲಿ ಬಹಳಷ್ಟು ಹೆಣ್ಮಕ್ಳು ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಯಶಸ್ವಿಯಾಗಿ ಮುಂದೆ ಬರ್ತಾ ಇದ್ದಾರೆ. ಹಲವಾರು ಸಾಧನೆಗಳು ಕೂಡ ಅವರು ಒಂದು ಸಮಾಜದಲ್ಲಿ ಸಾಧಿಸ್ತಾ ಇದ್ದಾರೆ. ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ವಿಜ್ಞಾನ, ಕೃಷಿ ಇಲಾಖೆ, ಈ ತರ ಹಲವಾರು ಒಂದು ಇಲಾಖೆಗಳ ಕ್ಷೇತ್ರಗಳಲ್ಲಿ ಕೂಡ ಅವರು ಒಂದು ಸಾಧನೆಯನ್ನು ಮಾಡ್ಕೊಂತ ಬಂದಿದ್ದಾರೆ.